ಎಲ್ಲ ನನ್ನ ಆತ್ಮೀಯ ಮಾಧ್ಯಮ ಮಿತ್ರರಿಗೆ ನಮಸ್ಕಾರ. ನನಗೆ ಒಂದು ವಾರ ಆಯಿತು ಅಂತ ಕಾಣುತ್ತೆ. ಒಂದು ವಾರದಲ್ಲಿ ನಮ್ಮ ಮಠದ PR ಅವರು ಫೋನ್ ಮಾಡಿದ್ರು, ನರಸಿಂಹ ಅವರು ಮಾಡಿ, ಈ ರೀತಿ ಶ್ರೀಗಳು ಮಾತಾಡ್ತಾ ಇರ್ತಾರೆ. ಶ್ರೀಗಳು ಸಾಮಾನ್ಯವಾಗಿ ಯಾರ ಹತ್ರ ಮಾತಾಡೋಲ್ಲ, ಅಪರೂಪಕ್ಕೆ ಫೋನ್ ಮಾಡ್ತಾರೆ. ನನಗೆ ಸಾಕಾಯಿತು, ಏನಕ್ಕೆ ಮಾಡಿದ್ರು ಅಂತ ಅಂದ್ಕೊಂಡೆ. ಆಮೇಲೆ ಅವ್ರು ಹೇಳಿದ್ರು ಈ ಥರ ಇವ್ರ ಬಗ್ಗೆ ನನಗೆ ಗೊತ್ತಿದೆ ಅವರು. ಆಮೇಲೆ ಎರಡನೇದಾಗಿ ನಮ್ಮ ವೆಂಕಟೇಶ್ ಬಗ್ಗೆ ಹೇಳಿದ್ರು. ಈಗ ನಮ್ಮೆಲ್ಲ ಆತ್ಮೀಯರಿದ್ದಾರೆ ಬಿಡಿ, ವಿಷಯ ಗೊತ್ತಾಗಲಿಲ್ಲ. ಹಂಗೂ ನಾನೇನೋ ಎಕ್ಸ್ಪ್ಲೈನ್ ಮಾಡಿ ಅಂತ ಏನು ಕೇಳಕ್ಕೆ ಹೋಗುದು. ನೀವೇನು ಹೇಳಿದ್ರೆ ಮಾಡ್ತೀನಿ, ಬಟ್ ನಾನು ಡೆಲ್ಲಿಲಿ ಇರ್ತೀನಿ, ಅವತ್ತು ನಿಮಗೋಸ್ಕರ ವಾಪಸ್ ಬರ್ತೀನಿ, ಏನೋ ಬಂದು ಮಾಡಿಕೊಡ್ತೀನಿ ಅಂತ ಅಂದ್ಬಿಟ್ಟು ಒಪ್ಪಿಕೊಂಡೆ. ರಾಯರದ್ದು ಇದೊಂದೇ ಅಂತಲ್ಲ, ನಡೀತಾನೆ ಇರ್ಬೇಕು. ಸೂರ್ಯಚಂದ್ರ ಇರೋದು ನಡೀತಾನೆ ಇರಬೇಕು. ಯಾರ್ಯಾರು ಆಮೇಲೆ ಬ್ಯೂಟಿಫುಲ್ ಏನು ಅಂದರೆ, ರಾಯರನ್ನ ನಾನು ಏನೋ ಅವ್ರಿಗೊಂದು ಸೇವೆ ಮಾಡ್ತೀನಿ ಅಂತಲ್ಲ, ರಾಯರು ನಿಮ್ಮನ್ನ ಆಯ್ಕೆ ಮಾಡ್ತಾರೆ. ಅದೊಂದು ಬ್ಯೂಟಿ ಅವರಲ್ಲಿ. ಸೊ ಅವ್ರು ಆಯ್ಕೆ ಮಾಡ್ಕೊಂಡಿದ್ದಾರೆ ಅವ್ರನ್ನ. ಆಮೇಲೆ ಅಜನೀಶ್ ಇಸ್ ಅ ವಂಡರ್ಫುಲ್ ಮ್ಯೂಸಿಕ್ ಡೈರೆಕ್ಟರ್, ಕನ್ನಡಕ್ಕೆ ತುಂಬ ದೊಡ್ಡ ಕೊಡುಗೆ. ಆಮೇಲೆ ನಾನು ಸ್ವಾಮಿ ಇವನು ನನ್ನ ಹಾಡು ಬರೆದಿದ್ದಾನೆ ಗೊತ್ತಿರಲಿಲ್ಲ ನನಗೆ. ಸಿಂಗರ್ ಸುಂದ ಅಂತ ನನ್ನೊಂದು ಹಾಡೆಲ್ಲ ಬರೆದಿದ್ದೆ. ಸೊ ಈ ಥರನೂ ಬರೀತಿದ್ದಾನೆ ಅಂದರೆ ನನಗೆ ಇನ್ನೂ ದೊಡ್ಡ ಸಂತೋಷ. ವೆರಿ ಆನೆಸ್ಟ್ಲಿ, ನಾನು ಎಮಿಲ್ ಅಂತ ಒಬ್ಬ ಮ್ಯೂಸಿಕ್ ಡೈರೆಕ್ಟರ್ಗೆ ಈಗ ಒಂದು 4 ತಿಂಗಳ ಕೆಳಗೆ ಕರೆಸ್ಬಿಟ್ಟು ಹೇಳಿದೆ, ಈ ಥರ ಒಂದು 12 ಹಾಡು ಮಾಡೋಣ ರಾಯರ ಬಗ್ಗೆ, ಒಂದು ಟ್ಯೂನ್ ಮಾಡ್ಕೋಬೋಗಿ ಮಾಡಿಬಿಟ್ಟಿದ್ದೆ. ನಾನು ಬರವಣಿಗೆ ಯಾಕೋ ಕರೆಸ್ದೆ, ಯಾಕೋ ತುಂಬ ಬೇಜಾರಾಯ್ತು ನನಗೆ. ಇದು ಗೊತ್ತಿರೋರು ಯಾರೋ ಬರೆದ್ರೆ ಚಂದಪ್ಪ ಅಂತೇಳಿ ಸುಮ್ಮನೆ ನತ್ತ ಕಳಿಸ್ಬಿಟ್ಟೆ. ಅದು ಹಂಗೆ ಇದೆ, ಟ್ರ್ಯಾಕ್ ಎಲ್ಲ ರೆಡಿ ಇದೆ. ಅದಕ್ಕೆ ಅವ್ನು ಕೇಳಿದೆ, ರಾಯರ ಬಗ್ಗೆ ಬರೀತೀಯ ಅಂತ. ಗೊತ್ತಿಲ್ಲ ಯಾರ್ಯಾರಿಗಿದೆಯೋ ಅದು. ಆಮೇಲೆ ನನಗೆ ಬೇರೆ ಆಸೆ, ಅದನ್ನೇ ಆಡಬೇಕು ಅಂತ. ನಾನು ಐ ಆಮ್ ನಾಟ್ ಎ ಗುಡ್ ಸಿಂಗರ್, ಬಟ್ ಕಲ್ತ್ಕೊಂಡು ನೀಟಾಗಿ ಹಾಡೋ ಉದ್ದೇಶದಿಂದ ಇಟ್ಕೊಂಡಿದ್ದೀನಿ. ಯಾಕೆಂದರೆ ಎಲ್ಲರೂ ಇದ್ದಾಗ ಹೆಂಡತಿಗೆ ಮಕ್ಕಳಿಗೆ ಏನೇನೋ ಮಾಡಿ ಬಿಟ್ಟು ಹೋಗ್ಬೋದು, ಬಟ್ ನಾನು ಮನಸ್ಸುಗಳ ಮಧ್ಯೆ ಬಿಟ್ಟು ಹೋಗೋಣ ಅಂತ ಒಂದು ಸಂಕಲ್ಪ ಇದೆ ನನಗೆ. ಹಾಗಾಗಿ ರಾಯರ ಕೃಪೆ ನನಗೆ ಗೊತ್ತಿಲ್ಲ. ಒಂದು ಕಾಲದಲ್ಲಿ ನಾವು ಊಟಕ್ಕೆ ಬಂದವು, ಯೂಸ್ ಟು ಲವ್ ಫುಡ್. ಯಾರಾದರೂ ಊಟಕ್ಕೆ ಹಾಕ್ಬಿಟ್ರೆ ಸಾಕಪ್ಪ ಅನ್ನೋ ಥರ ಇದ್ದವರು, ಒಂದು ಆನಂದವಾಗಿ. ಸಿನಿಮಾ ಅಷ್ಟು ಸಚ್ ಎ ಬ್ಯೂಟಿಫುಲ್. ನಮ್ಮ ಸಿನಿಮಾ ಬಂದು ಅವ್ರು ಹಾಕ್ದಂಥ ಊಟ ಇದೆಯಲ್ಲ, ಅದು ಭಾಳ ಅದ್ಭುತ ಊಟ, ಕಣ್ಣಿಗೆ ಬೇಕಾದ ಹಾಕೋರು. ಸೊ ಹಾಗಾಗಿ ನನಗೆ ಈ ಕ್ಷೇತ್ರ ತುಂಬ ಇಷ್ಟ ಆಯಿತು. ಅದು ಕೂಡ ರಾಯರ ಪ್ರಸಾದವೇ. ಊಟದ ಜೊತೆಗೆ ಬೆಳವಣಿಗೆನೂ ಆಯಿತು. ಇವತ್ತು ನನ್ನ ಯೋಗ್ಯತೆಗೆ ನಾನು ಒಂದು 25-30 ಜನ ಸಾಕೋ ಥರ ಆಗಿದೆ, ರಾಯರ ಕೃಪೆ. ಸೊ ಹಾಗಾಗಿ ಆ ಕ್ಷೇತ್ರದ ಮಹಿಮೆನ ಹೇಳ್ತಾ ಹೋದರೆ ಅದಕ್ಕೆ ಐ ಡೋಂಟ್ ಥಿಂಕ್ ತುಂಬ ದಿನಗಳೇ ಬೇಕಾಗ್ತದೆ ಹೇಳೋದು. ಅಂದರೆ ಸಂಕ್ಷಿಪ್ತವಾಗಿ ಐ ವಾಂಟ್ ಟು ಟೆಲ್ ಅಬೌಟ್ ರಾಯರು. ಪ್ರತಿ ಬಾರಿ ಹೇಳ್ತೀನಿ, ಹೇಳಿದ್ರೆ ಒಳ್ಳೆಯದು. ಇಟ್ಸ್ ಎ ಚಾಲೆಂಜ್. ಸುಮ್ಮನೆ ಏನೋ ಮಾತಾಡ್ತಾರೆ ಅಂತಲ್ಲ, ಇಟ್ಸ್ ಎ ಚಾಲೆಂಜ್. ಯು ಮೇಕ್ ಎನ್ ಎಕ್ಸ್ಪೆರಿಮೆಂಟ್. ಮನಸ್ಸಿನಿಂದ ಒಪ್ಪಬೇಕು ಅವ್ರನ್ನ. ನನಗೆ ಯಾರೋ ಹೇಳಿದ್ದಾರೆ ರಾಯರು ಪೂಜೆ ಮಾಡೋದು ನಂಗೆ ಒಳ್ಳೇದಾಗುತ್ತಂತೆ ಅನ್ನೋ. ನಾನು ನಿಮ್ಗೆ ಸರೆಂಡರ್ ಆಗಿದ್ದೀನಿ ಅಂತ ಹೋಗ್ಬೇಕು ಫಸ್ಟು. ಹೆಂಗೆ ಸರೆಂಡರ್ ಆಗಬೇಕು ಅಂದರೆ ಅದರ ರೇಂಜೇ ಬೇರೆ ಇರಬೇಕು, ಸಂಪೂರ್ಣ. ಆ ಥರ ನೀವು ಸರೆಂಡರ್ ಆಗಿ ಆಮೇಲೆ ನೀವು ಅವ್ರನ್ನ ಕೂತಲ್ಲಿ ನಿಂತಲ್ಲಿ ನೆನಪು ಮಾಡ್ಕೊತಾರೆ. ಅವ್ರನ್ನ ನಾಮಕ್ಷರ ಸಾಕು, ಬೇರೆ ಏನೂ ಬೇಕಾಗಿಲ್ಲ. ಹೋಮ ಯಜ್ಞ ಅವನ ಯಾವುದೂ ಬೇಕಾಗಿಲ್ಲ. ಓಂ ಶ್ರೀ ರಾಘವೇಂದ್ರಾಯ ನಮಃ ಎಷ್ಟು ಸರಿ ಆಗುತ್ತೆ ಹೇಳ್ಕೊತಾರೆ. ನೀವು ಸ್ಟಾರ್ಟ್ ಮಾಡಿ, ನಾಮಸ್ಮರಣೆ ಮಾಡ್ತಾ ಹೋಗ್ತಾರೆ. ನಿಮಗೆ ಗೊತ್ತಿದ್ದಂಗೆ ಮಿರಾಕಲ್ಸ್ಗಳು ಸ್ಟಾರ್ಟ್ ಆಗುತ್ತೆ. ನಾನು ಅವರ ನಾಮಸ್ಮರಣೆ ನನಗೆ ದಾನ ಕೊಟ್ಟಂಥ ನಮ್ಮ ತಾಯಿನ ನಾನು ಸದಾಸರ ಕಾಲ ನೆನೆಸ್ಕೊತೀನಿ ನಾನು. ಯಾಕಂದರೆ ನಾವೆಲ್ಲ ಬಾಲ್ಯದಲ್ಲಿ ಅಂಥ ಒಳ್ಳೆಯ ಸಂಪರ್ಕದಲ್ಲಿ ಇದ್ದವರೆಲ್ಲ, ಎಲ್ಲ ಪೋಲಿಗಳು, ತೀಟೆ. ನಮ್ಮ ತಾಯಿಗೆ ಇದ್ದಿದ್ದು ಒಂದೇ ಮಾರ್ಗ, ಇವನಿಗೆ ಏನಾದರೂ ರಾಯರ ಬಗ್ಗೆ ಅವನಿಗೆ ತಿಳಿಸ್ಬಿಟ್ರೆ ಬಹುಶಃ ಚೇಂಜ್ ಆಗ್ಬೋದೇ ನಾನು ಅಂತಾನೆ ಏನೋ ಅವಳು ಪರಮ ರಾಯರ ಭಕ್ತೆ ನಮ್ಮಮ್ಮ. ಹಾಗಾಗಿ ನನಗೆ ಆ ಕಾಲದಲ್ಲಿ 500 ರೂಪಾಯಿ ಕೊಟ್ಬಿಟ್ಟು, ಹೋಗಪ್ಪ ನೀನು ರಾಯರ ಮಠಕ್ಕೆ ಹೋಗು. ಡೋಂಟ್ ಬಿಲೀವ್, ನಾನು ಹೋಗ್ಬೇಕಾದ್ರೆ ಈ ಟ್ರಿಪ್ಗೆ ಹೋಗ್ತಾರಲ್ಲ ಆ ಥರ ಎಲ್ಲ ಬಟ್ಟೆ ಎಲ್ಲ ಪ್ಯಾಕ್ ಮಾಡ್ತಾಯಿದ್ದೆ. ನನ್ನ ತಾಯಿ ಅಂದರು, ನೀನು ಈ ಥರ ಎಲ್ಲ ಟ್ರಿಪ್ಗೆ ಹೋಗೋ ಥರ ಎಲ್ಲ ಅಲ್ಲಿ ಹೋಗ್ಬಾರ್ದು ಹತ್ರ, ನೀನು ಏನೂ ಇಲ್ಲ ಅಂತ ನೀನು ಹೋಗ್ಬೇಕು ಮಗನೇ, ನಿನಗೆ ಆ ಮಿರಾಕಲ್ ಚೆನ್ನಾಗಿರುತ್ತೆ, ಹೋಗೋ ನೀನು ಅನುಭವಿಸ್ಬೇಕದನ್ನು ಅಂತ ಹೇಳಿ ನಮ್ಮ ತಾಯಿ, ಮಹಾನ್ ದೇವತೆ ನಮ್ಮ ತಾಯಿ, ಅವ್ರು ಕಳಿಸೋರು ನನಗೆ. ನಾವು ಹೋದಾಗ ಯಾರು ಪರಿಚಯ ಇಲ್ಲ ನನಗೆ. ಸೊ ಅಲ್ಲಿ ಹುಬ್ಬಳ್ಳಿ ಧರ್ಮಛತ್ರ ಅಂತ ಒಂದು ಛತ್ರ ಇವತ್ತು ಇದೆ. 25 ಪೈಸೆ ಬಾಡಿಗೆಯಲ್ಲಿ, ಹಾಸಕ್ಕೆ 25 ಪೈಸೆ.
ರೂಮ್ ನಂಬರ್ 8 ಈಗಲೂ ನೋಡ್ಕೊಬೋತೀನಿ ನಾನು, ಯಾವಾಗೋದು ನೋಡ್ತೀನಿ ಹೋಗಿದ್ದೀನಿ. ಅಲ್ಲಿ ಹೋಗಿ ಸೇರಿಕೊಂಡೆ, ಮಠದಲ್ಲಿ ಊಟ, ಆಮೇಲೆ ಅಲ್ಲಿ ನಮ್ಮ ಮಠದ PR ಅವರು ಮಾವನವರು ಅಲ್ಲೊಂದು ಟೆಂಟ್ ಇಟ್ಟಿದ್ರು. ಸಂಜೆ ಆದರೆ ಪಿಕ್ಚರು ಹುಚ್ಚು ನೋಡಿ ಹೆಂಗಿದೆ, ಆದರೆ ಅಲ್ಲೆಲ್ಲ ಬರೀ ತೆಲುಗು ಪಿಕ್ಚರ್, ವಾಟುಳ ಪುಣ್ಣಮ್ಮ ಆ ಥರ ಏನೇನೋ ಹೆಸರುಗಳು, ಸುಮ್ಮನೆ ಟೈಮ್ ಪಾಸ್ ಕೂತ್ಕೊಳ್ಳೋದಷ್ಟೇ. ಆಮೇಲೆ ಒಂದು ಸ್ವಲ್ಪ ದಿನ ಆದಮೇಲೆ ಡೋಂಟ್ ಬಿಲೋ ಗೋಪಾಲಾಚಾರ್ಯ ಅಂತ ನಿಮಗೆ ಗೊತ್ತಿರೋದು, ಕಾಲೆಲ್ಲ ಆಂಪ್ಯೂಟ್ ಆಗಿತ್ತಲ್ಲ, ಅವ್ರು ನಂಗೆ ಸಿಗ್ತಾರೆ ನದಿ ತೀರದಲ್ಲಿ. ಏನಪ್ಪ ಯಾರಪ್ಪ ನೀನು ಈ ಥರ ಯಾವಾಗ ಇಲ್ಲಿ ಕೂತಿರ್ತೀಯ, ಇಲ್ಲಿ ಕೂತ್ಕೊಂಡು ಬಂದು ಹೋಗಿ ರಾಯರ ಸೇವೆ ಮಾಡ್ಬೋದಲ್ಲ ನೀನು ಅಂತ ನನಗೆ ಹೇಳ್ತಾರೆ. ಸಮಯ ನನಗೆ ಅದೆಲ್ಲ ಗೊತ್ತಿಲ್ಲ, ನಮ್ಮಮ್ಮ ಹೇಳೋಕೆ ಬಂದಿದ್ದೀನಿ, ನನಗೆ ಏನು ಮಾಡೋದು ಗೊತ್ತಿಲ್ಲ. ಪಾಪ ಎಟುಕೆ ಟೈಮ್ ಆಯಿತು ಅಂದ್ಬಿಟ್ಟು ಪಾಪ ಅವ್ರು ಹೋಗೋರು ಕೂತ್ಕೊಂಡ್ರು. ಮಠದ ಆನೆ ಇತ್ತು, ನಾನು ಅದನ್ನು ಭಾಳ ಜಾಲಿಯಾಗಿ ನೋಡ್ತಾ ಕೂತಿದ್ದೆ, ಅದೆಲ್ಲ ಸ್ನಾನ ಮಾಡಿಸೋದು ಅದೆಲ್ಲ ಮಾಡ್ತಿಲ್ಲ. ಆಗ ಅವ್ರು ಕೂತ್ಕೊಂಡು ಇವಾಗ ಮೈ ಫಸ್ಟ್ ಫ್ರೆಂಡ್ ಇನ್ ಮಂತ್ರಾಲಯ ಅವ್ರು ಹೇಳಿದ್ರು, ನಾನು ಏನು ಹೇಳ್ತಾ ಇದ್ದೀನಿ ನಿಮ್ಗೆ ಅದನ್ನೇ ಹೇಳಿದ್ರು. ಅವ್ರು ನಾನು ನಂಬಿಟ್ರೆ ನಿಮ್ಗೇನೋ ಬೇಡ ಜಗತ್ತಲ್ಲಿ ಅಂತ. ನನಗೆ ಒಂದು ಸಣ್ಣದು ಒಂದು ಆಸೆ ಇರ್ತದಲ್ಲ ಆ ಥರ. ನಮ್ಮಮ್ಮ ಹೇಳಿ ಯಾಕಂದರೆ ನಮ್ಮ ತಾಯಿ ಏನು ಹೇಳ್ತಾರೆ ಅದು ನನಗೆ ವೇದವಾಕ್ಯ. ಅವ್ರು ಹೇಳಿರೋ ಮಾತನ್ನ ಇದುವರೆಗೂ ಮೀರಿಲ್ಲ. ನಾನು ಯೋಚನೆ ಮಾಡಿದೆ, ನಮ್ಮಮ್ಮ ಹೇಳ್ದಂಗೆ ಹೇಳ್ತಾರಲ್ಲ ಇವರು ಏನಿರ್ಬೋದು. ಸರಿ ಆಯಿತು, ಏನು ಮಾಡಬೇಕು ಸ್ವಾಮಿ, ಏನು ಮಾಡಬೇಡ, ನೀನು ಹೋಗಿ ರಾಯರಿಗೆ ಸೇವೆ ಮಾಡಪ್ಪ, ನೀನು ನಂಗೆ ಮಾಡೋಕ್ಕೆ ಬರೋದು ಸರ್, ಏನು ಮಾಡಬೇಡ, ಸ್ನಾನ ಮಾಡಿ ಉರುಳಾಕಕ್ಕೇನ ನಿನಗೆ ಅಂತ ಅಂದರು. ಆಯ್ ಸ್ವಾಮಿ ಮಾಡ್ತೀನಿ ಅಂದ್ಬಿಟ್ಟು ಸ್ಟ್ರೇಟವೇ ಹುಚ್ಚಿನ ಥರ ಸ್ನಾನ ಮಾಡ್ಕೊಂಡು ಬಂದೆ. ಒಂದೇ ಬಟ್ಟೆನಲ್ಲೇ ಬಂದೆ, ಒಂದು 6 ರೌಂಡ್ ಹಾಕಿಲ್ಲ, ಫುಲ್ ವಾಮಿಟ್ ಮಾಡಿದೆ. ತುಂಬ ಬೇಜಾರಾಗೋಯ್ತು ನನಗೆ, ತುಂಬ ಅಸಹ್ಯ ಆಗೋಯ್ತು ನನಗೆ. ಏನಕ್ಕೆ ಈ ಥರ ಆಗೋಯ್ತಲ್ಲ ನನಗೆ ಅಂತ ಅಂದ್ಬಿಟ್ಟು ಸುಮ್ಮನೆ ಕೂತ್ಕೊಬಿಟ್ಟೆ. ಆಮೇಲೆ ನಾನು ಒಬ್ಬನ ಗಮನಿಸ್ತಾ ಇದ್ದೆ, ಬಹುಶಃ ತಮಿಳನು ಅಂತ ಕಾಣುತ್ತೆ. ಅವನು ಉರುಳು ಸೇವೆ ಮಾಡೋನು, ಹೆಂಗೂ ಮಾಡ್ತಿದ್ದ ಅಂದರೆ ಅವನು ನಾವು ನಡೆದ್ರೂ ಹೋಗೋಕ್ಕಾಗಲ್ಲ ಅವನ ಸಮಕ್ಕೆ ಅಷ್ಟು ಫಾಸ್ಟಾಗ. ಅವಾಗ ಅವನ್ನ ಕರೆದು ಕೇಳಿದೆ. ಅವನು ಹೇಳ್ದ, ನೀನು ಯಾಕೆ ವಾಮಿಟ್ ಮಾಡಿದೆ ಅಂತ ಹೇಳ್ತೀನಿ ಕೇಳು. ಬೆಳಗ್ಗೆ ಟಿಫನ್ ಮಾಡ್ದ, ಹ್ಞೂ ಸ್ವಾಮಿ. ಕಾಫಿ ಕುಡ್ದ, ಹ್ಞೂ ಸ್ವಾಮಿ. ಯಾವನಾದರೂ ಎಲ್ಲ ತಿಂದು ಕುಡ್ದಂಗೆ ಮಾಡ್ತಾನೆ ಅಂತೆ, ಬರೀ ಹೊಟ್ಟೆ ಮೇಲೆ ಮಾಡಬೇಕು. ಸೊ ನೆಕ್ಸ್ಟ್ ಡೇ ಐ ಸ್ಟಾರ್ಟೆಡ್, ನಥಿಂಗ್ ಹ್ಯಾಪನ್ಡ್. ನಂಗೆ ತುಂಬ ಇಷ್ಟ ಆಯಿತು. ಆಮೇಲೆ ಹೆಣ್ಣುಮಕ್ಕಳು ಹೆಜ್ಜೆ ನಮಸ್ಕಾರ ಆಗ್ತಾಯಿದ್ರು. ಸರ್ ನಾನು ಟ್ರೈ ಮಾಡೋಣ, ಹೆಜ್ಜೆ ನಮಸ್ಕಾರ ಮಾಡಿದೆ. ಮೂಲೆ ನಮಸ್ಕಾರ ಆಗ್ತಾಯಿದ್ರು, ಮೂಲೆ ನಮಸ್ಕಾರ ಮಾಡಿದೆ. ಒಂದೊಂದು ದಿನ ಒಂದೊಂದು ಸೇವೆ, ಭಾಳ ಬ್ಯೂಟಿಫುಲ್ ಆಗಿತ್ತು. ಆಗ ಅಲ್ಲಿ ತ್ರಿಧಾಮ ಅಂತ ಒಂದು ಲಾಡ್ಜ್ ಇದೆ. ಆ ತ್ರಿಧಾಮ ಲಾಡ್ಜಲ್ಲಿ ಪಕ್ಕದಲ್ಲಿ ಒಬ್ಬರು ಈ ಸರ ಎಲ್ಲ ಮಾಡ್ತಾಯಿದ್ರು, ತುಳಸಿ ಸರ ಎಲ್ಲ ಮಾಡ್ತಾಯಿದ್ರು. ಅವ್ರು ನನಗೆ ಪರಿಚಯ ಆದರು. ಸೊ ಅವ್ರಿಗೆ ಅದೇನು ಪ್ರೀತಿ ಆಯಿತು, ಬರೀ ಕತ್ತಲ್ಲಿದ್ದೆ ಕಣೆ, ನೀನೊಂದು ತುಳಸಿ ಮಾಲೆ ಹಾಕೋ ಅಂದ. ಸ್ವಾಮಿ ಕಾಸು ಒಂದು ಹೇಗೆ ನೀನು ಕಾಸು ಕೊಡಬೇಡ, ಇಟ್ಕೋ. ಅದಕ್ಕೆ ಮುಂಚೆ ಹೋಗಿ ರಾಯರ ಮುಂದೆ ಇಟ್ಬಿಟ್ಟು ಅವ್ರಿಗೆ ಪ್ರಾರ್ಥನೆ ಮಾಡಿದ. ಹಾಗೇ ನನ್ನ ಸಂಬಂಧ ಶುರುವಾಗಿದೆ. ನಾನು ಆಗ ಈ ಶ್ರೀಗಳನ್ನ ನೋಡಿದಾಗ ಭಾಳ ಸಣ್ಣವರಿದ್ದರು, ತುಂಬ ಕ್ಯೂಟ್ ಆಗಿದ್ರು ನೋಡೋಕ್ಕೆ. ಆಮೇಲೆ ಅಲ್ಲಿ ಮಂತ್ರಾಲಯದಲ್ಲಿ ಏನೇ ಕಾರ್ಯಕ್ರಮ ಆದರೆ ಇವರೇ ಮೈಕ್ ಹಿಡ್ಕೊಂಡು ಮಾತಾಡ್ತಾ ಇತ್ತು. ನಾನು ಆಮೇಲೆ ಮಾತಾಡಿಸಿವೆ ಅವ್ರನ್ನ. ಮಾತಾಡಿದಾಗ ಅಲ್ಲಿ ಹಿಂದೆನೇ ಸಂಸ್ಕೃತ ಪಾಠಶಾಲೆ ಇತ್ತು, ಅಲ್ಲಿ ಪಾಠ ಮಾಡೋರು. ಆಮೇಲೆ ರಾಯರು ಹಿಂಭಾಗ ಏನಿದೆ ಅಲ್ಲಿ ಕೂತ್ಕೊಂಡವ್ರು, ಅಲ್ಲಿ ಎಲ್ಲ ಹುಡುಗರೆಲ್ಲ ಕೂತ್ಕೊಂಡವರು. ಅವರು ವೇದ ಮಂತ್ರಗಳನ್ನ ಹೇಳ್ತಾ ಇದ್ರು, ಅವ್ರು ಕರೆಕ್ಟ್ ಮಾಡ್ತಾ ಇದ್ರು ಅವ್ರಿಗೆ. ನಂಗೆ ಭಾಳ ಖುಷಿ ಆಗೋದು, ಏನು ಅದ್ಭುತನಪ್ಪ ಇದೆಲ್ಲ, ಎಷ್ಟು ಚೆನ್ನಾಗಿ ಕಲಿತಿದ್ದಾರೆ ಅಂತ. ಸೊ ಹಾಗೆ ಶ್ರೀಗಳನ್ನ ಅವಾಗ ನೋಡಿದ್ದು, ನಮ್ಮಮ್ಮನಿಂದ ಮಂತ್ರಾಲಯ ಪರಿಚಯ ಆಗಿದ್ದು. ದೆನ್ ಎವ್ರಿಥಿಂಗ್ ಇಸ್ ಮಿರಾಕಲ್ ಇನ್ ಮೈ ಲೈಫ್. ಯು ಕಾಂಟ್ ಇಮ್ಯಾಜಿನ್. ಏನೇನು ಆಗಬಾರ್ದು ಎಲ್ಲ ಮಿರಾಕಲ್. ಈವನ್ ಟುಡೇ ಆ ಥರ ಆಗ್ತಾ ಇದೆ. ಹಾಗಾಗಿ ನಾನು ಆ ಒಂದು ಪೀಠ ಏನಿದೆ, ಸುಷ್ಮೇಂದ್ರ ತೀರ್ಥರು, ನನ್ನ ಜನ್ಮಾಂತರದ ಪುಣ್ಯ, ಅವರು ಅತ್ಯಂತ ಆತ್ಮೀಯತೆಯಿಂದ ಏನೋ ನಾನು ಅವ್ರ ಹೊಟ್ಟೆಲಿ ಹುಟ್ಟಿದ್ದೇನೇನೋ ಅಂತ ಪ್ರೀತಿಸೋದು. ನಾನು ಶಿವರಾಜ್ಕುಮಾರ್ ಬಾಂಬೆನಲ್ಲಿ ಶೂಟಿಂಗ್ ಮಾಡ್ತಾಯಿದ್ದೆ. ಆಗ ನಾನು ಅವ್ರ ಬಗ್ಗೆನೇ ಹೇಳ್ತಾ ಇದ್ದೀನಿ, ಮಂತ್ರಾಲಯದ ಬಗ್ಗೆ ಅವ್ರ ಬಗ್ಗೆ ಹೇಳ್ತಾನೆ. ಇವ್ರು ಡೋಂಟ್ ಬಿಲೀವ್. ನಾನು ಶಿವಣ್ಣ ಫುಟ್ಪಾತಲ್ಲೇ ಕೂತ್ಕೊಂಡು ಮಾತಾಡ್ತೇವೆ, ಅವ್ರ ಕಾರ್ ಬಂದಿಲ್ಲ ಬಾಂಬೆಲಿ. ನಾನು ದಿಗ್ಭ್ರಾಂತ ನೋಡ್ತಾ ಇದ್ದೀನಿ, ಏನು ರಾಯರ ಬಗ್ಗೆ ಅವ್ರ ಬಗ್ಗೆ ಅವರೇ ಬಂದ್ಬಿಟ್ರಲ್ಲ ಅಂದ್ಬಿಟ್ಟು ಪಾಪ ಅವ್ರಂದ್ರು, ಏನೋ ಇಲ್ಲಿ ಕೂತ್ಕೊಂಡಿದ್ಯಾ, ರಾಜ್ಕುಮಾರ್ ಅವ್ರ ಮಕ್ಕಳು ಗುರುಗಡೆ ಇಲ್ಲಿ ಶೂಟಿಂಗ್ ನಡೀತಿದೆ, ಅಲ್ಲಿ ನಮ್ಮದು ಮೂಲರಾಮನ ಪೂಜೆ ಇದೆ, ಇಲ್ಲಿಂದ ಪಕ್ಕದ ರೋಡ್ ಬಾ, ನಾನು ಶಿವಣ್ಣನ ಕರ್ಕೊಂಡು. ಹಾಗೆ ನೀವು ಹಿಂಗೆ ಅಂದರೆ ನನಗೆ ಅದು ಫೀಲ್ ಆಗೋದು. ಮನೆ ಕಟ್ಟಿದೆ. ಆ ಮನೆ ಕಟ್ಟ ಕತೆ ಅಂತೂ ಭಾಳ ವಿಚಿತ್ರವಾಗಿದೆ. ಏನೇನೋ ಮಾಡಿ ಭಂಗ ಬಿದ್ದು ತೊಗೊಬಿಟ್ಟಿದ್ದೀನಿ. ಮನೆ ಮುಗ್ಸೋಕ್ಕೆ ಕಾಸಿಲ್ಲ ನನಗೆ.
ಅವ್ರು RF ಮಾಣಿಚಂದ್ ಅಂತ ನಮ್ಮ ಪ್ರೊಡ್ಯೂಸರು 8% ಬಡ್ಡಿ ತೊಗೊಬಿಟ್ಟಿದ್ದೀನಿ ಅವನ ಹತ್ರ. ₹5 ಲಕ್ಷಕ್ಕೆ ಕರೆಕ್ಟಾಗಿ 31 ತೆಗೆ ರಜಾ ಹೆಂಗಿದೆಯಪ್ಪ ಅಂತ ಫೋನ್ ಬರೋದು. ಅದ್ರಲ್ಲಿ 40,000 ಹಂಚ್ಬೇಕು. ಆಮೇಲೆ ಸಾಯಿ ಪ್ರಕಾಶ್ ಅವ್ರ ಶಿಷ್ಯ ಒಬ್ಬ ಇದ್ದಾನೆ, ಅವತ್ತ 1 ಲಕ್ಷ ತೊಗೊಬಿಟ್ಟಿದ್ದೀನಿ, ಅವ್ನು 10%. ಮುಗಿತಾನೆ ಇಲ್ಲ ಮನೆ. ಆಮೇಲೆ GG ಹೆಗ್ಡೆ ಅಂತ ಒಬ್ಬ ಇದ್ದ, ಅವನಂತ 1 ಲಕ್ಷ ತೊಗೊಂಡಿದ್ದೀನಿ. ಅವನಂತೂ ಊರಲ್ಲಿ ಇರೋರಿಗೆಲ್ಲ ಎಕ್ಸ್ಪ್ಲೈನ್ ಮಾಡ್ತಾನೆ. ಯಗೇಶ್ ಫಿಲಮ್ ಆಕ್ಟ್ರು, ಲಕ್ಷ ಕೊಟ್ಟಿದ್ದೀನಿ ಸಾಲ ಅವನಿಗೆ ಅಂತ ಅವಮಾನ ಮಾಡ್ತಾನೆ. ಅಯ್ಯೋ ಹುಚ್ಚ ಆಗೋಗ್ಬಿಟ್ಟಿದ್ದೆ ನಾನು. ಮನೆಗೆ ಲೈಟೇ ಹಾಕಲ್ಲ, ಲೈಟ್ ಇಲ್ಲ ಆ್ಯಕ್ಚುಲಿ. ಎಲ್ಲ ಕರ್ಟನ್ಗಳು, ಒಂದೇ ಒಂದು ಬಾಗಿಲಿದೆ. ನಮ್ಮ ಚಿಕ್ಕ ಮಗ, ಅವನಿಗೆ ವಾಚ್ಮ್ಯಾನ್ ಥರ ಇಟ್ಟಿದ್ದೀನಿ. ಯಾರಾದರೂ ಸಾಲ ಕೊಡೋರು ಬಂದರೆ ನಮ್ಮ ಡ್ಯಾಡಿ ಇಲ್ಲ ಅಂತ ಹೇಳು ಅಂತ ಇಟ್ಟಿದ್ದೆ. ನಮ್ಮ ಎತ್ತಿರಾಜ್ ಅಂತ ಡ್ಯಾಡಿ ಇಲ್ಲ ಅನ್ನೋದು, ಅದು ನಮ್ಮ ಸಿಗ್ನಲ್ಲು. ಈ ಥರ ಪರಿಸ್ಥಿತಿ ಒಂದಿನ ತುಂಬ ಹತ್ಬಿಟ್ಟೆ ನಾನು. ಭಾಳ ಬೇಜಾರಾಗುತ್ತೆ ನನಗೆ. ಏನು ಇಷ್ಟು ಪಿಕ್ಚರ್ ಮಾಡ್ತಾ ಇದ್ದೀನಿ, ಏನು ಬರೀ ಬಡ್ಡಿಗಳು ಕಟ್ಕೊಂಡು ಇದು ಮಾಡೋದು. ಅಂದ್ಬಿಟ್ಟು ಡೋಂಟ್ ಬಿಲೀವ್, ರಾಯರು ಫೋಟೋ ತಲೆ ಚೆಚ್ಕೊಂಡ್ಬಿಟ್ಟೆ ನಾನು. ಟುಕೊಂಡ್ಬಿಡ್ತಾನೆ. ಬ್ಯೂಟಿಫುಲ್ ನಡೆಯುತ್ತೆ. ಒಂದು ಸಂಜೆ ಅಂತೆ ಒಬ್ಬ ವ್ಯಕ್ತಿ ಬರ್ತಾನೆ, ಜೋರಾಗಿ ಧ್ವನಿನಲ್ಲಿ ಎದುರುಗಡೆಯವರಿಗೆ ಅಡ್ರೆಸ್ ಕೇಳ್ತಾನೆ. ಇವರೇ ಇಲ್ಲಿ ಫಿಲಮ್ ಆಕ್ಟರ್ ಜಗ್ಗೇಶ್ ಅವ್ರ ಮನೆ ಯಾವುದು ಅಂತ ಕೇಳ್ತಾನೆ. ನಾವು ಯೋತಿರ ಯಾರೋ ಸಾಲಗಾರ ಬಂದ್ಬಿಟ್ಟು ಅಂತ ಫುಲ್ ಅದ್ರ ಬಿದ್ದೋಗ್ಬಿಟ್ಟೆ. ಅವ್ರು ನಮ್ಮ ಮನೆ ಡಾಕ್ಟರ್ ಆದಿಶೇಷ್ ಅಂತ. ಏನು ಪ್ರಾಬ್ಲಮ್ಮು, ಏನು ನಡಿ ಅಂದ. ನಾವು ಫಿಲಮ್ ಅವರು ಒಂದು ಅವಾಗ ಧೈರ್ಯ ಬಂತು. ಟಕ್ಕಂತ ನಾನೇ ಬಾಗಿಲು ತೆಗೆದು ಹೋದೆ. ನಮಸ್ಕಾರ ಸರ್ ಅಂದೆ. ಜಗ್ಗೇಶ್ ಅವರೇ ಎಲ್ಲೆಲ್ಲರೂ ಹುಡ್ಕೋದು ನಿಮ್ಮನ್ನ? ಇಲ್ಲ ನಿಮ್ಮ ಮನೆ ಅಂದರು. ಹ್ಞೂ ಸರ್ ಇಲ್ಲೇ ಸರ್ ಮನೆ. ಹೌದಾ, ಭಾಳ ಸಂತೋಷ. ನಾನೊಂದು ಫಿಲಮ್ ಮಾಡಬೇಕು ಅಂತ ಬಂದಿದ್ದೀನಿ, ನಿಮ್ಮನ್ನ ಹಾಕ್ಕೊಂಡು. ಒಂದು ರೋಮಾಂಚನ ಆಗ್ತಾ ಇದೆ ನನಗೆ. ಸರಿ ಆಯಿತು ಬನ್ನಿ ಒಳಗೆ ಕೂತ್ಕೊಂಡು ಮಾತಾಡೋಣ. ನಾನು ಸರ್ ಬೇಡ ಸರ್ ಒಳಗಡೆ. ಯಾಕೆ ಸರ್, ನಮ್ಮ ಮನೆಗೆ ಕಿಟಕಿ ಬಾಗಿಲುಗಳೇ ಇಲ್ಲ, ಎಲ್ಲ ಕರ್ಟನ್ಗಳು ಹಾಕಿದ್ದೀನಿ. ಆಮೇಲೆ ನೋಡ್ಬಿಟ್ಟು ಸಂಬಳ ಕಮ್ಮಿ ಕೊಟ್ಬಿಟ್ರೆ ನನಗೆ ಹಿಂಸೆ ಆಗ್ಬಿಡುತ್ತೆ ಅಂತ. ಪಾಪ ಅವ್ರು ಹಂಗೇ ನೋಡಿದ್ರು. ಇಲ್ಲಪ್ಪ ನಾನು ಆ ಥರ ಇಲ್ಲ, ನಾನು ಫಸ್ಟ್ ಪಿಕ್ಚರ್ ತೆಗಿತಾ ಇದ್ದೀನಿ, ಬಾ ಒಳಗಡೆ ಅಂತ ಕೂತ್ಕೊಂಡು ಹಿಂಗೆ ನೋಡ್ತಾ ಇದ್ದಾರೆ ಮನೆಯೆಲ್ಲ. ತುಂಬ ಹರ್ಟ್ ಆಯಿತು ಅವ್ರಿಗೆ. ಎಷ್ಟು ಆನೆಸ್ಟ್ ಇಟ್ಟಿದೆ ನೀವು, ಫಿಲಮನ್ನು ಅಷ್ಟು ಚೆನ್ನಾಗಿ ನಗಿಸ್ತೀರಿ, ಇಲ್ಲಿ ಬಂದರೆ ಎಷ್ಟು ಸತ್ಯ ಹೇಳಿದ್ರಿ. ನಂಗೆ ತುಂಬ ಸಂತೋಷ ಆಯಿತು ನಿಮಗೆ. 1 ನಿಮಿಷ ಅಂತ ಇಲ್ಲಿ ಗೋ ಔಟ್ ಸೈಡ್, ಇಲ್ಲಿ ಬ್ರಿಂಗ್ ಬಂಡಲ್. ಆವಾಗ 5 ಲಕ್ಷ ಸಂಬಳ ನನಗೆ ಒಂದೇ ಪೇಮೆಂಟ್ ಕೊಡ್ತಾರೆ. ಮುಂಚೆ ಎಲ್ಲ ಪ್ರೊಡ್ಯೂಸರ್ ಹೆಂಗೆ ಕೊಡೋರು, ಅಡ್ವಾನ್ಸ್ 10,000, ಆಮೇಲೆ ಒಂದು 10,000, ಆಮೇಲೆ ಒಂದು 20,000, ಡಬ್ಬಿಗೆ ಇಟ್ಕೊಳ್ರಿ ಅಂದ್ಬಿಡು ಫುಲ್ ಹಾಕ್ಬಿಡೋದು. ಏನು ಮಾಡೋಕ್ಕಾಗ್ತದೆ. 5 lakhs ಅದೇ ಪಿಕ್ಚರು ಜಗತ್ ಕಿಲಾಡಿ. ಆ ಪಿಕ್ಚರಲ್ಲಿ 5 ಲಕ್ಷ ಕೊಡ್ತಾರೆ. ಆಮೇಲೆ ನೆಕ್ಸ್ಟ್ ಅವ್ರಿಗೆ ಅದು ಏನು ಸಂತೋಷ ಆಗುತ್ತೋ ಗೊತ್ತಿಲ್ಲ. ಅದೆಲ್ಲ ಕೆಟ್ಟಲ್ಲೆಲ್ಲ ಕೊಟ್ಟರು, ಬ್ರೆಡ್ ಎಲ್ಲ ಮಾಡೋದು ತಿನ್ನೋದು. ಕೆನ್ವುಡ್ ಅಂತ ಇನ್ನೂ ಚೆನ್ನಾಗಿ ಜ್ಞಾಪಕ ಇದೆ. ಶ್ರೀನಿವಾಸ್ ತಿರ್ಗಾ ಓಡೋದ್ರ ಆಚೆ. 1 ನಿಮಿಷ ಬಂದೆ. ಏನಕ್ಕೆ ಹೋದ್ರು ಅಂದರೆ ಇನ್ನೊಂದು ಮಂಡ ತಗೊಂಡ್ರು. ಏನು ಸರ್ ಅಂತಂದೆ. ಇಲ್ಲ, ಈ ಫಿಲಮ್ ಹಿಟ್ ಆಗಿಬಿಡುತ್ತೆ, ಆಮೇಲೆ ನಿಮಗೆ ಕೇಳಿದಾಗ ಜಾಸ್ತಿ ಮಾಡಿರ್ತೀನಿ, ಸೊ ಯು ಕೀಪ್ ದಿಸ್ ಅಮೌಂಟ್ ಆಲ್ಸೋ ಅಂತ ನಾನು ಕೊಡ್ತಾನೆ. ಅಂದರೆ ಒಂದೇ ದಿನದಲ್ಲಿ ನನಗೆ 12 ಲಕ್ಷ ಕೊಟ್ಬಿಟ್ಟು ಹೋಗ್ತಾನೆ. ಇದನ್ನು ಏನಂತ ಕರೀತೀರಿ? ಮಿರಾಕಲ್ ಅಂತಿರೋ, ರಾಯರು ಅಂತಿರೋ, ಟೈಮು ಅಂತಿರೋ. ಇವತ್ತವ್ರಿಗೆ ಅರ್ಥ ಆಗದೆ ಇದ್ರು. ಇದು ಯಾವುದೋ ಸ್ಟೋರಿ ಹೇಳ್ತಾವನೆ ಕೇಳ್ರಪ್ಪ ಇವನಿಗೆ ಅಂತಾರೆ. ಯಾರ್ಯಾರಿಗೆ ಕಾಫಿ ಕುಡಿದು ಆನಂದ ಪಟ್ಟಿರ್ತಾನೆ ಅವನು ಮಾತ್ರ ಕಾಫಿ ರುಚಿ ಗೊತ್ತು. ಕುಡಿದೇ ಇತ್ತು ಒಂದು ಬಂದು ಚರ್ಚೆ ಮಾಡಿದ್ರೆ ಕಾಫಿ ಹೆಂಗಿದೆ, ಅದ್ಯಾವುದೋ ಡಬ್ಬ ಥರ ಇದೆ, ಏನ್ರಿ ಅದು ಕರ್ರಗಿದೆ, ಆಮೇಲೆ ಹಾಲಾಕರೆ ಮಾತ್ರ ಕಲರ್ ಬರುತ್ತೆ, ಕುಡಿದ್ಬಿಟ್ರೆ ತಲೆನೋವು ಹೋಗ್ಬಿಡೋದು. ವಾದ ಮಾಡ್ತಾನೆ, ಅವ್ನು ಗೊತ್ತಿಲ್ಲ. ಇದೇ ಜಗತ್ತು. ಗೊತ್ತಿರೋಂಗೆ ಗೊತ್ತಿದ್ದವ್ರಿಗೆ ಈ ಥರ ನನ್ನ ಬದುಕಲ್ಲಿ ಆದಂಥದ್ದು. ಎಷ್ಟು ಆನಂದವಾಗಿ ಒಂದು ಮನೆ ಮುಗಿಸ್ಬೇಕು ಅಂದ್ಕೊಂಡವನು 3 ಮುಗಿಸ್ತೀನಿ. ಶ್ರೀಗಳು ಹೋಗಿ ಕೇಳ್ಕೊಂತೀನಿ, ನೀವು ಬರಬೇಕು, ನಮ್ಮ ಮನೆಗೆ ಬಂದು ಉದ್ಘಾಟನೆ ಮಾಡಬೇಕು, ನಡೆಯೋ ಥರ ಕಟ್ಟಿದ್ದೀನಿ ನಮ್ಮ ಮನೆ ಪ್ಲೇಸ್ ಅಂತ. ಇಲ್ಲಪ್ಪ ನಾನು ತುಂಬ ಪ್ರೋಗ್ರಾಮ್ ಇದೆ, ಬರೋಕ್ಕಾಗಲ್ಲ ಅಂದರು. ಈವ್ನಿಂಗ್ ಆಗೋದಿತ್ತಲ್ಲ, ನೀವು ನಂಬಲ್ಲ. ಅವರಿಗೆ ರಾಯರು ಪ್ರೇರಣೆ ಆಗುತ್ತೆ. ನೀವು ಹೋಗ್ಬೇಕು, ಅವ್ರ ಮನೆಗೆ ಪೆಟ್ಟಿಗೆ ಸಮೇತ ಹೋಗ್ಬೇಕು. ಇಮಿಡಿಯೇಟ್ ಫೋನ್ ಮಾಡ್ತೇನೆ ನಂಗೆ ಲ್ಯಾಂಡ್ಲೈನ್ಗೆ. ಏನೋ ರಾಯರು ಕಂಪ್ಲೇಂಟ್ ಮಾಡಿದ್ದೇನೋ ನೀನು, ನನ್ನ ಕನ್ಸಲ್ಲಿ ಬಂದು ಹೇಳ್ತೀರ ಬರ್ತಾ ಇದ್ದೀನಿ ಅಂದರು. ಆವಾಗ ಓಡೋದು ರಾಜ್ಕುಮಾರ್ ಅವ್ರ ಮನೆಗೆ ಓಡೋಗಿ, ಅಣ್ಣ ಹಿಂಗೆ ಬರ್ತಿದೆ ಮತ್ತು ಪೆಟ್ಟಿಗೆ ತಾವು ಬರಬೇಕು ಅದೇ ಬರ್ತೀನಿ ನೋಡೆ ಅಂದ್ಬಿಟ್ಟು ಪಾಪ ಪಾರ್ವತಮ್ಮವರು ಅವರು ಬರ್ತಾರೆ. ಅವ್ರು ಬರೋಕ್ಕೋ ಇವ್ರು ಬರೋಕ್ಕೋ ಒಂದೇ ಆಗಿ ನಾವು ಮತ್ತು ಅಣ್ಣ ಅವರಿಬ್ಬರು ಕೈ ಹಿಡಿದು ಶ್ರೀಗಳನ್ನ ಒಳಗೆ ಆ ಥರ ಆಗುತ್ತೆ. ಆಮೇಲೆ ಏನೋ ನಂಗೆ ಅನ್ನಿಸ್ತು, ಮಠದಲ್ಲಿ ಒಂದು ಮೂಲ ಪೇಂಟಿಂಗ್ ಇದೆ ರಾಯರದು, ಆ ಕಾಲದಲ್ಲಿ ಪೇಂಟ್ ಮಾಡಿರೋದು. ಅಣ್ಣ ಅವ್ರಿಗೆ ಹೇಳಿದೆ, ಅಣ್ಣ ನೀವು ಅದನ್ನು ನೋಡಿದ್ದೀರಾ ಅಂತ ಹೇಳಿ. ಇಲ್ಲ ನನಗೆ ಗೊತ್ತಿಲ್ವಲ್ಲ ಅದು ಯಾವುದೋ ಒಂದು. ಆಮೇಲೆ ಸ್ವಾಮಿಗಳ ತೋರಿಸಿ ಪಾಪ ಪೆಟ್ಟಿಗೆ ತೆಗೆದು ತೋರಿಸಿದ್ರು. ದಿಗ್ಭ್ರಾಂತರಾದ್ರು ಅಣ್ಣ ಅವ್ರು ನೋಡಿ ಅದನ್ನು. ಶಾಡೋ ಥರ ಇರುತ್ತೆ ಅವಾಗೆಲ್ಲ ಆ ಕಾಲದಲ್ಲಿ, ಬ್ಲ್ಯಾಕಿಶ್ ಆಗಿ ನಾನು ಶಾಡೋ ಥರ ಇರುತ್ತೆ. ಹಾಗೆ ಅದನ್ನು ಮುಗಿಸ್ತೀನಿ.
ಅನೇಕ ಪಿಕ್ಚರ್ಗಳು ಬುಕ್ ಆಗ್ತವೆ, ಎಲ್ಲವೂ ಹಿಟ್ ಆಗ್ತವೆ. ಹೊಟ್ಟೆ ತುಂಬ ಊಟ ಸಿಗುತ್ತೆ, ನೆರಳು ಸಿಗುತ್ತೆ, ಅದ್ಭುತವಾಗಿ ಎಲ್ಲವೂ ಭಗವಂತ ಕೊಡ್ತಾರೆ. ಇದು ದಿಸ್ ಇಸ್ ದ ಬ್ಯೂಟಿ ಆಫ್ ರಾಯರ್. ಏನಂದರೆ ನಮ್ಮಮ್ಮ ಹೇಳಿದ್ದು ಅಷ್ಟೇ ಬ್ಲೈಂಡಾಗಿ ನಮ್ದೇನಲ್ಲ. ಇವತ್ತು ಹೆಂಗಿದೆ ಅಂದರೆ ಅವ್ರು ಸ್ಮರಣೆ ಮಾಡಿದ ಕಣ್ಣಲ್ಲಿ ಇವತ್ತು ಅಷ್ಟು ಆನಂದ ಆಗುತ್ತೆ ನನಗೆ. ಇವತ್ತು ನನ್ನ ದೆಹಲಿ ಮನೆಯಲ್ಲಿ ಪರಿಮಳ ಗ್ರಂಥ ಇಟ್ಟಿದ್ದೀನಿ, ನಮ್ಮ ಮನೆಯಲ್ಲೂ ಇಟ್ಟಿದ್ದೀನಿ. ಅವೆರಡೂ ಪೂಜೆ ಮಾಡಿದೆ, ಶಿವ ಪೂಜೆ ಮಾಡಿದೆ, ನಾನು ಅದಕ್ಕೆ ಏನೇನು ಬೇಕೋ ಮಾಡಿದೆ. ನಾನು ಇವತ್ತು ಆಚೆ ಹೋಗುತ್ತೆ. ಹಾಗೆ ನಂಬಿಕೆ ಎಂಬತಕ್ಕದ್ದು ದೊಡ್ಡ ದೇವರು. ಇದನ್ನೇ ಕವಿ ಭಾರತೀಯ ಒಂದು ಮಾತು ಹೇಳ್ತಾರೆ ತಮಿಳಲ್ಲಿ. ಯಾರಿಗೆ ನಂಬಿಕೆ ಅನ್ನೋದು ಇರುತ್ತೆ ಅವ್ನು 4 ಬಾರಿ ಗೆಲ್ತಾನೆ ಅಂತ ನಾನು ಪ್ರಾಮಿಸ್ ಮಾಡ್ತೀನಿ ಅಂತಾರೆ ವರ್ಡ್. ಹಾಗೆ ನಂಬಬೇಕಷ್ಟೇ. ಶ್ರೀಗಳ ಬಗ್ಗೆ ಏನು ಹೇಳೋದು, ಅವರು ಆ ಕ್ಷೇತ್ರನ ಅಲ್ಲಿ ಅವರು ಪದಾರ್ಪಣೆ ಮಾಡಿದ ಮೇಲೆ ಇವತ್ತು ನಮಗೆ ಅದು ಕೇಳೋಕೆ ಒಂದು ಆನಂದ ಆಗುತ್ತೆ. ಲಕ್ಷಾಂತರ ಜನ ಶನಿವಾರ ಭಾನುವಾರ ಪ್ರಾರ್ಥನೆ ಮಾಡ್ತಾರೆ, ಹೆಚ್ಚಿಗೆ ಬರಬೇಡಿ, ನಾವು ರೂಮ್ ಕೊಡೋಕ್ಕಾಗಲ್ಲ ಅಂತಾರೆ. ಅಷ್ಟು ಅದ್ಭುತವಾಗಿ ಇಡೀ ವಿಶ್ವದಲ್ಲಿ ರಾಯರ ಬಗ್ಗೆ ಹೊರಟಾಗಿದೆ. ಇಡೀ ಜಗತ್ತಲ್ಲಿ ಜಾತ್ಯತೀತ ಮಠ ಯಾವುದಾದ್ರು ಇದ್ದರೆ ಅದು ಮಂತ್ರಾಲಯ ಒಂದೇ. ಮುಸಲ್ಮಾನರಿಗೂ ಕೂಡ ಫೇವ್ರೇಟ್ ಅದು. ರಾಯರು ಅವರ ಒಂದು ಶಕ್ತಿನ ಅವರು ಕೂಡ ಪ್ರದರ್ಶನ ಮಾಡಿದ್ದಾರೆ. ಕ್ರಿಸ್ತಾನರಿಗೂ ತುಂಬ ಇಷ್ಟ ಅವ್ರನ್ನ ಕಟ್ತಾರೆ. ಇವತ್ತು 11ನೇ ತಲೆಮಾರು 12ನೇ ತಲೆಮಾರು ಬರ್ತಾರೆ, ಅಲ್ಲಿ ಲಂಡನ್ನಿಂದ ಬರ್ತಾರೆ. ಯಾರು ರಾಯರು ಬೃಂದಾವನ ಮುಂದೆ ನಿಂತು ಅವ್ರು ಇಲ್ಲದೇ ಇದ್ದಾಗ ಅವ್ರ ಹತ್ರ ಮಾತಾಡ್ತಾರಲ್ಲ, ಆ ಫ್ಯಾಮಿಲಿ ಇದೆ. ಅವ್ರೇನು ಸರ್ ಹೆಸರು? ಥಾಮಸ್ ಮಂಡ್ರೋ ಬಂದು ರಾಯರ ಹತ್ರ ಮಾತಾಡ್ತಾರೆ. ಅಲ್ಲಿರೋರೆಲ್ಲ ಯಾರ ಹತ್ರ ಮಾತಾಡ್ತಿರೋ ಟೋಪಿ ಎಲ್ಲ ತೆಗೆದು ಅವ್ರ ಹತ್ರ ಮಾತಾಡ್ತಾ ಇದ್ದಂತೆ. ಇವ್ರಿಗೆ ಅರ್ಥ ಆಗಿಲ್ಲ. ಆಮೇಲೆ ಅವ್ರು ಈಚೆ ಬಂದು ಹೇಳಿದಂತೆ, ಐ ಸಾ ಎ ಸೇಂಟ್ ಇನ್ ದ ಟೋಂಬ್ ಅಂತ ಹೇಳಿದಂತೆ. ಆ ಟೋಂಬಲ್ಲಿ ಒಬ್ಬರು ಸೇಂಟ್ ಮಾತಾಡಿದ್ರು ನನ್ನ ಹತ್ರ, ನನಗೆ ಟ್ಯಾಕ್ಸ್ ಎಲ್ಲ ತೆಗೆದುಬಿಡು, ನೀವು ಇದೆಲ್ಲ ಮಾಡಬೇಡಿ, ನಮ್ಮ ಜಾಗ ಅಂತ ಹೇಳಿದ್ರು. ಆನರ್ಡ್ ಅಂತ ಹೇಳ್ತಾರೆ. ಅಲ್ಲಿ ಇಲ್ಲ, ಇಲ್ಲಿ ಯಾರು ದಿನನಿತ್ಯ ರಾಯರ ಪೂಜೆ ಮಾಡೋದು ದಿಗ್ಭ್ರಾಂತರ ಆಗ್ಬಿಡ್ತಾರೆ. ನಾವು ಇಷ್ಟು ಸೇವೆ ಮಾಡಿದ್ರು ನಮ್ಮ ಕಣ್ಣಿಗೆ ಕಾಣದೆ, ಒಬ್ಬ ಇಂಗ್ಲೀಷ್ ಒಂದು ಕಣ್ಣಿಗೆ ಕಂಡು ಹೇಳ್ತಾರೆ ಅಂದರೆ ಏನಂತ ಮಾಮ ಇವತ್ತು ಇವತ್ತು ಅವ್ರ ಫ್ಯಾಮಿಲಿ ಅಷ್ಟಿಂತೆ ವಿತೌಟ್ ಮಿಸ್ ಮಧ್ಯಾರಾಧನೆ ಬರ್ತಾರೆ. ಸೊ ಕ್ರಿಸ್ತಾನರಿಗೆ, ಹಿಂದೂಗಳಿಗೆ, ನನ್ನಂಥ ಪಾಮರರಿಗೆ, ಯಾರಿಗೆ ಬೇಕಾದ್ರೂ ಸರಿ, ಗೋ ಆ್ಯಂಡ್ ಸರೆಂಡರ್ ಅಷ್ಟೇ. ನೀವಿದ್ದೀರಿ ಅಂದ್ಬಿಟ್ಟು ನಾವು ಇರಬೇಕು. ಒಂದೇ ಬ್ಯೂಟಿಫುಲ್ ವರ್ಡ್, ಶುದ್ಧ ಆತ್ಮ ನಾಂ ಭವತಿ. ನಾನು ಶುದ್ಧಿ ಇದ್ದರೆ ಮಾತ್ರ. ಇಲ್ಲೆಲ್ಲ ಕೆಟ್ಟು ಕುಲಾಕರ್ಮ ಹಿಡಿದು ಹೋಗಿ ನಾನು ಇನ್ನೊಬ್ಬನ ಮೋಸ ಮಾಡೋಕ್ಕೆ, ಇನ್ನೊಬ್ಬನ ಅವಮಾನ ಮಾಡೋಕ್ಕೆ, ಇನ್ನೊಬ್ಬನ ಕಿತ್ತು ತಿನ್ನೋಕ್ಕೆ ಹೋಗಿ ರಾಯರ ನಮಸ್ಕಾರ ಮಾಡೋದು, ಸಹಾಯ ಮಾಡಲ್ಲ, ಇನ್ನು ಅದು ಪತ್ರಕ್ಕೆ ಕಳಿಸ್ಬಿಡುತ್ತೆ. ಸೊ ಇಸ್ ಅ ವಂಡರ್ಫುಲ್ ಆ ರಾಯರ ಬಗ್ಗೆ ಮಾಡ್ತಾ ಇರೋ ಈ ಪುಣ್ಯಾತ್ಮರಿಗೆ ನನ್ನ ವಿಶೇಷತೆ. ದೇ ಡೂಯಿಂಗ್ ದಟ್ ಒಳ್ಳೆಯದು. ನಾನಂತೂ ರಾಯರಿಗೆ ಒಂದು ಪ್ರಾಮಿಸ್ ಮಾಡಿಬಿಟ್ಟೆ, ದೇಹ ನಶ್ವರ, ಒಂದು ದಿನ ನಾನು ಹೋಗ್ತೀನಿ. ನಾವು ಹೋದಾಗ ಸುಮ್ಮನೆ ಹೋಗ್ಬಾರ್ದು, ನನ್ನ ಲಾಸ್ಟ್ ಬ್ರತ್ವರೆಗೂ ನೀವು ಇರಬೇಕು ನನ್ನ ಜೊತೆಗೆ ಅಂದ್ಬಿಟ್ಟು ಇಲ್ಲಿ ಅವರು ದೊಡ್ಡ ಹಸ್ತಾಕ್ಷರ ಹಾಕ್ಸಿದ್ದೀನಿ, ಇಲ್ಲಿ ರಾಯರನ್ನ ಹಾಕ್ಸಿದ್ದೀನಿ. ಟಿಲ್ ದಿ ಎಂಡ್ ವಿಲ್ ಬಿ ವಿತ್ ಮೀ ಅನ್ನೋ ದೊಡ್ಡ ನಂಬಿಕೆ ನನಗಿದೆ. ಅಷ್ಟು ಸಾಕು. ಎಲ್ಲ ಕಡೆ ಸರ್ವಂ ರಾಘವೇಂದ್ರಮಯ. ಒಳ್ಳೆಯದಾಗಲಿ, ತುಂಬ ಸಂತೋಷ. ನಾನು ಎಸ್ಪೆಷಲಿ ನಮ್ಮ ಮಾಧ್ಯಮ ಮಿತ್ರರಿಗೆ ತುಂಬ ವಿನಂತಿ ಮಾಡ್ತೀನಿ, ರಾಯರ ಬಗ್ಗೆ ಎಷ್ಟಾಗುತ್ತೋ ಅಷ್ಟು ತಿಳಿಸಿ ಅವ್ರದ್ದು ನೆಕ್ಸ್ಟ್ ಜನ್ರೇಷನ್ಗೆ ಗೊತ್ತಾಗಬೇಕು. ಯಾಕಂದರೆ ಹೋಗ್ತಾ ಇವತ್ತು ಭಕ್ತಿಗಿನ ಮೆಟೀರಿಯಲಿಸ್ಟಿಕ್ ಜಾಸ್ತಿ ಆಗ್ತಾ ಇದೆ. ಅವ್ರಿಗೆ ಇದೊಂದು ಚಿಕ್ಕ ಟೇಸ್ಟ್ ಸಿಕ್ಕಿದ್ರೆ, ರಾಯರ ಬಗ್ಗೆ ಗೊತ್ತಾದರೆ, ಅವರ ಕೈನಲ್ಲಿ ಒಂದು ಕತ್ತಿ ಮತ್ತು ಗುರಾಣಿ ಇದ್ರೆ ಹೆಂಗೆ ಧೈರ್ಯವಾಗಿ ಕತ್ಲೆಲ್ಲ ನಡಿಬೋದು, ಆ ಥರ ಅವರು ಬದುಕಲ್ಲಿ ಕಾಡಲ್ಲಿ ನಡಿಬೋದು. ಸಕ್ಸಸ್. ಅಷ್ಟು ಹೇಳಿ ನನ್ನ ಮಾತು. ನಮಸ್ಕಾರ. ಥ್ಯಾಂಕ್ ಯು.